ಯಾರಾದ್ರೂ ನಂಬಕ್ಕಾಗುತ್ತಾ ಈ ಗಾಡಿ ಜಸ್ಟ್ 1,06,000 ರೂಪಾಯಿಗೆ ಎಲ್ಲಾದ್ರೂ ಸಿಗುತ್ತಾ ನಿಮ್ಗೆ ವಿತ್ ಎಫ್ಸಿ ಗಿಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಸರ್ ಬರೀ 1,15,000 ಕೊಟ್ಬಿಡೋಣ ಏನು 1,15,000 ಸರ್ ಬರೀ 1,85,000 ಆಗುತ್ತೆ ಏನು 1,80,000 ರೂಪಾಯಿಗೆ ಆಗುತ್ತೆ ಈ ಗಾಡಿ ಕೇವಲ 2,80,000 ರೂಪಾಯಿಗೆ ಬ್ರಯೋ ಸಿಗ್ತಾ ಇದೆ ನೋಡಿ ಯಾರಾದ್ರೂ ಈಕೋ ಹುಡುಕ್ತಾ ಇದ್ರೆ ವಿತ್ CNG ಬರ್ತಕ್ಕಂಥ ವೆಹಿಕಲ್ ಒಂದು ಸೇಲ್ ಇದೆ ಅದರಲ್ಲೂ 2022 ಮಾಡಲ್ ಸಿಗುತ್ತೆ 2022 ಮಾಡಲ್ ಸೆಂಟ್ರೋ ಅದರಲ್ಲೂ ಸಿಂಗಲ್ ಓನರ್ ಕಡಿಮೆ ಓಡಿದೆ ಈ ಗಾಡಿ ಪ್ರೈಸ್ 3,70,000 ಲೋನ್ ಆಗುತ್ತೆ ಸರ್ 17 ಮಾಡಲ್ ಸೆಲೋರಿಯಾ ಮ್ಯಾನ್ಯುಯಲ್ 380 ಕೊಟ್ಬಿಡೋಣ ಸರ್ 17 ಮಾಡಲ್ ಮಾರುತಿ ವೆಹಿಕಲ್ ಜಸ್ಟ್ 2,70,000 ಸಿಗುತ್ತೆ ನೋಡಿ ಈ ಸ್ವಿಫ್ಟ್ 2,70,000 ಅದರಲ್ಲೂ ವಿತ್ ABS ಬರ್ತಕ್ಕಂಥ ವೆಹಿಕಲ್ ವಿತ್ ಮ್ಯಾಗ್ ಇದೆ ಇದು ಸಿಂಗಲ್ ಓನರ್ VDI ಡೀಸೆಲ್ ಸಿಂಗಲ್ ಓನರ್ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ ಜಸ್ಟ್ 4.5 ಲಕ್ಷಕ್ಕೆ ಈ ಸ್ವಿಫ್ಟ್ ಕೂಡ 4.5 ಸಿಗ್ತಾ ಇದೆ ನೋಡಿ 4.5 ಲಕ್ಷ 2022 ಮಾಡಲ್ ಟಾಪ್ ಅಂಡ್ ಕೈಗರು ಜಸ್ಟ್ 38,000 ಏನೋ ಚೇಂಜ್ ಓಡಿದೆ 5,70,000 ರೇಂಜ್ ಅಲ್ಲೆಲ್ಲ ಕ್ಲೋಸ್ ಆಗುತ್ತೆ 4,30,000 ಕೊಟ್ಬಿಡೋಣ ಸರ್ 16 ಮಾಡಲ್ 4,30,000 ಸರ್ ಬರೀ 4.5 ಲಕ್ಷ ಕೊಟ್ಬಿಡೋಣ 4.5 ಲಕ್ಷಕ್ಕೆ ಸಿಯಾ ಸಿಗ್ತಾ ಇದೆ ನೋಡಿ ಅದರಲ್ಲೂ VXI ಪ್ಲಸ್ ಸಿಯಾ ಸಿಗ್ತಾ ಇದೆ ನಿಮ್ಗೆ ಸಿಂಗಲ್ ಓನರ್ ಬಲೆನೋ ಜಸ್ಟ್ 5.5 ಲಕ್ಷಕ್ಕೆ ಲೋನ್ ಆಗುತ್ತೆ ಪೋಲೋ ಡೀಸೆಲ್ ಪೋಲೋ ಸರ್ ಬರೀ 3,20,000 ಕೊಟ್ಬಿಡೋಣ ದೀಪಾವಳಿ ಆಫರ್ ಸರ್ ಒಂದೇ ರೇಟ್ ಇಲ್ಲ 2016 ಮಾಡಲು ಡೀಸೆಲ್ ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ 13 ಮಾಡಲು 2,10,000 2,10,000 ಕೊಟ್ಬಿಡೋಣ ಬರೀ 2.5 ಲಕ್ಷ ಕೊಟ್ಬಿಡೋಣ ನೆಗೋಷಿಯಬಲ್ ಇದೆಯಾ ಸರ್ ಯಾವ ಗಾಡಿ ಅದು ಸರ್ ಎಲ್ಲಾ ಗಾಡಿ ನೆಗೋಷಿಯಬಲ್ ಇದ್ದೇ ಇರುತ್ತೆ ಒಳ್ಳೆ ಪ್ರೈಸ್ ಇದೆ ನೋಡಿ ಅದರಲ್ಲೂ ಈಕೋ ಸ್ಪೋರ್ಟ್ ಡೀಸೆಲ್ ವೆಹಿಕಲ್ ಜಸ್ಟ್ 4,90,000 ಅದು ಕೂಡ ಡೀಸೆಲ್ ವೆಹಿಕಲ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಡೀಸೆಲ್ ಡಸ್ಟರ್ 2015 ಮಾಡಲು ಡೀಸೆಲ್ ಬರೀ 65,000 ಓಡಿದೆ ಗಾಡಿ ಸ್ವಿಫ್ಟ್ ಪ್ರೈಸ್ ಅಲ್ಲಿ ಬರೀ 4.5 ಲಕ್ಷ ಕೊಟ್ಬಿಡೋಣ ಸರ್ ಆಟೋಮೆಟಿಕ್ 2.5 ಫೈನಲ್ ಆಗುತ್ತೆ 2.5 ಲಕ್ಷಕ್ಕೆ ಆಟೋಮೆಟಿಕ್ ವೆಹಿಕಲ್ ಸಿಗ್ತದೆ ಮಾರುತಿ ವೆಹಿಕಲ್ ಅದರಲ್ಲೂ ಡೀಸೆಲ್ ಟಾಪ್ ಅಂಡ್ ವೆಹಿಕಲ್ SX4 ನೋಡಿ 17 ಮಾಡಲ್ i20 ಫೈನಲ್ ಒಂದು 5.60 ಮಾಡ್ಕೊಟ್ಬಿಡ ಡೀಸೆಲ್ ಫಿಗೋ ಒಳ್ಳೆ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ವೆಹಿಕಲ್ ಜಸ್ಟ್ 2,75,000 ಹೇಳ್ತಾ ಇದಾರೆ ಸ್ಲೈಟ್ ನೆಗೋಷಿಯಬಲ್ ಇದೆ ಸರ್ 14 ಮಾಡಲ್ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ ಓಕೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ 13 ಮಾಡಲ್ ಸರ್ ಸಾರಿ 2,85,000 ಸರ್ ಆಟೋಮೆಟಿಕ್ ಡೀಸೆಲ್ ಕ್ರೆಟಾ ಈ ಗಾಡಿ ಸೇಲ್ ಗಿದೆ ನೋಡಿ ವಿತ್ ಸನ್ ರೂಫ್ ಕೂಡ ಬರುತ್ತೆ ಈ i10 ಗೂ ಕೂಡ ಲೋನ್ ಆಗುತ್ತೆ 50,000 ಡೌನ್ ಪೇಮೆಂಟ್ ಈ ಗಾಡಿ ಕೂಡ 50,000 ಡೌನ್ ಪೇಮೆಂಟ್ ನಮಸ್ತೆ ಕರ್ನಾಟಕ ಹಾಯ್ ಬೆಂಗಳೂರು ನಾನು ನಿಮ್ಮ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಎಸ್ ನಾವು ಅಗೈನ್ ಡ್ರೀಮ್ ಕಾರ್ಸ್ ಗೆ ಬಂದಿದ್ವಿ ನಮ್ಮ ಜೊತೆ ಮಂಜುನಾಥ್ ಸರ್ ಇದ್ದಾರೆ ಇಲ್ಲಿನ ಮಾಲೀಕರು ಅಂತಾನೆ ಹೇಳ್ಬೋದು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಇಲ್ಲಿ ಬಂದ್ರೆ ಖುಷಿ ಆಗುತ್ತೆ ಸರ್ ಗಾಡಿಗಳು ಹಂಗೆ ಕಂಡೀಷನ್ ಅಲ್ಲಿ ಇರತಕ್ಕಂಥದ್ದು ಯಾವ ತರ ಮೇಂಟೈನ್ ಮಾಡ್ತಾ ಇದ್ದೀರಾ ಹೇಗಿದೆ ಬಿಸ್ನೆಸ್ ಎಲ್ಲ ಈ ಸಲ ದೀಪಾವಳಿ ಹೇಗಿದೆ ದೀಪಾವಳಿಗೆ ಒಳ್ಳೆ ಆಫರ್ ಅಲ್ಲಿ ಕೊಡೋಣ ಸಿಂಗಲ್ ಸೆಕೆಂಡ್ ಓನರ್ ಗಾಡಿಗಳು ಜಾಸ್ತಿ ಇದೆ ಥರ್ಡ್ ಓನರ್ ಗಾಡಿ ಯಾವ್ದೋ ಒಂದೋ ಎರಡೋ ಇರ್ಬೋದು ಅಷ್ಟೇ ಕ್ವಾಲಿಟಿ ಗಾಡಿಗಳು ಕೊಡೋಣ ಒಳ್ಳೆ ಗಾಡಿ ಕೊಡೋಣ ಹಬ್ಬ ಚೆನ್ನಾಗಿ ಆಚರಿಸಬೇಕು ಅದು ಬಿಟ್ಟು ಬರೀ ಗ್ಯಾರೇಜ್ ಹೋಗ್ಬಾರ್ದು ಅವರು ಮನೆಗೆ ಹೋಗ್ಬೇಕು ಪಟಾಕಿ ಹೊಡಿಬೇಕು ಆತರ ಹಾಗೆ ಇಲ್ಲಿ ಮೆಜಾರಿಟಿ ವೆಹಿಕಲ್ ಎಲ್ಲ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಬಂದಿದ್ದಾವೆ ಕೆಲವೊಂದು ಪಾರ್ಕ್ ಅಂಡ್ ಸೆಲ್ ಇದೆ ಸರ್ ಓಕೆ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಅಂತ ಹೇಳಿದ್ರೆ ಗೊತ್ತಲ್ಲ ಡೈರೆಕ್ಟ್ ಕಸ್ಟಮರ್ ಇಂದ ಇಲ್ಲಿ ಇಟ್ಟು ಸೇಲ್ ಮಾಡ್ತಾರೆ ಕಸ್ಟಮರ್ ಡಿಮ್ಯಾಂಡ್ ಪ್ರಕಾರ ಇವರು ಪ್ರೈಸ್ ನ ಹೇಳಿರ್ತಾರೆ ಆತರ ಆಗಿರುತ್ತೆ ಸೊ ಎಲ್ಲಿ ಬರ್ಬೇಕು ಸರ್ ಡ್ರೀಮ್ ಕಾರ್ಸ್ ಸರ್ ನಮ್ದು ನಾಗರಬಾವಿ ಮಾಳಗಾಳ ರಿಂಗ್ ರೋಡ್ ಅಲ್ಲಿ ಬಸ್ ಸ್ಟಾಪ್ ಇದೆ ಬಸ್ ಸ್ಟಾಪ್ ಪಕ್ಕದ ಡ್ರೀಮ್ ಕಾರ್ಸ್ ಯಾರಿಗೂ ಕೇಳಂಗಿಲ್ಲ ಸುಮ್ನಳ್ಳಿ ಕಡೆಯಿಂದ ಬಂದ್ರೆ ಮಾಳಗಾಳ ಬಸ್ ಸ್ಟಾಪ್ ಇಳ್ಕೊಳ್ಬೇಕು ನಾಗರಬಾವಿ ಕಡೆಯಿಂದ ಬಂದ್ರೆ ನಮ್ದು ರವಿ ಜಿಮ್ ಸರ್ಕಲ್ ಸ್ಟಾಪ್ ಅಂತ ಇದೆ ರವಿ ಜಿಮ್ ಸರ್ಕಲ್ ಸ್ಟಾಪ್ ಎದುರುಗಡೆನೆ ಡ್ರೀಮ್ಸ್ ಕಾರ್ ರವಿ ಜಿಮ್ ಇಲ್ಲ ಬರೋದಾ ಸರ್ ಹೌದು ಸರ್ ಎದುರುಗಡೆನೆ ಕಿಲೋಮೀಟರ್ ಬಿಲ್ಡರ್ ನೋಡಿರ್ಬೇಕು ಹೌದೌದು ಬಾಡಿ ಬಿಲ್ಡರ್ ರವಿ ಜಿಮ್ ಆಪೋಸಿಟ್ ಅಲ್ಲಿ ಬರ್ತಕ್ಕಂಥ ವೆಹಿಕಲ್ ಶೋರೂಮ್ ನಮ್ಮ ಡ್ರೀಮ್ ಕಾರ್ಸ್ ಮಂಜುನಾಥ್ ಸರ್ ಇಲ್ಲೇ ಇರ್ತಾರೆ ನೀವು ಯಾವಾಗ ಬಂದ್ರು ಅವರು ನಡ್ಸ್ಕೊಳ್ಳುವಂಥ ರೀತಿ ಕೂಡ ತುಂಬಾನೇ ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಡ್ರೀಮ್ ಕಾರ್ಸ್ ಅಲ್ಲಿ ಯಾಕಂದ್ರೆ ಗಾಡಿ ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್ ಆಗಿರಲ್ಲ ಅವ್ರು ಹೇಗೆ ನಮ್ಮನ್ನ ಜೊತೆ ಟ್ರೀಟ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಮ್ಮ ಸರ್ ನಡ್ಸ್ಕೊಂಡು ಬಂದಿದ್ದಾರೆ ಆ ಥರ ಹಾಸ್ಪಿಟಾಲಿಟಿ ಕೂಡ ಕೊಡ್ತಾ ಇದ್ದಾರೆ ಡ್ರೀಮ್ ಕಾರ್ಸ್ ಅಲ್ಲಿ ಅಂತಾನೆ ಹೇಳ್ಬೋದು ಗಾಡಿಗಳೆಲ್ಲ ಸೂಪರ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ವೆಹಿಕಲ್ಗಳೇ ಸಿಗುತ್ತೆ ಡ್ರೀಮ್ ಕಾರ್ಸ್ ಅಲ್ಲಿ ಸರ್ ನಾವು ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ ಒಳ್ಳೆ ಕ್ವಾಲಿಟಿ ಕಾರ್ ಕೊಡೋಣ ನೋಡಿ ಇವಾಗ ಡೆಲಿವರಿ ಹೋಗ್ತಾ ಇದೆ ಬರೀ 1,06,000 ಕೊಟ್ಟಿದ್ದೀನಿ ನೋಡಿ ಈ ಗಾಡಿ 1,06,000 ಕೊಟ್ಟಿದ್ದಾರೆ ಯಾರಾದ್ರೂ ನಂಬಕ್ಕಾಗುತ್ತಾ ಈ ಗಾಡಿ ಜಸ್ಟ್ 1,06,000 ರೂಪಾಯಿಗೆ ಎಲ್ಲಾದ್ರೂ ಸಿಗುತ್ತಾ ನಿಮ್ಗೆ ವಿತ್ ಎಫ್ಸಿ ಗಿಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್ ನೋಡಿ ಇದು ಈಗ ಸೇಲ್ ಆಗಿದೆ ಸಾರಿ ಡಿಲೇ ಆಗ್ಬಿಟ್ಟಿದೆ ನಿಮ್ಗೆ ಸಿಗಲ್ಲ ಇವಾಗ ಗಾಡಿ ಬೇರೆ ಗಾಡಿಗಳು ಬೇಕು ಅಂದ್ರೆ ಇದೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನಮ್ಮ ಡ್ರೀಮ್ ಕಾರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಮ್ಮ ಡ್ರೀಮ್ ಕಾರ್ಸ್ ಅಲ್ಲಿ ಇವತ್ತು ಲೋ ಬಜೆಟ್ ಅಲ್ಲಿ ಒಂದು ಫಿಗೋ ಕೂಡ ನೋಡ್ತಾ ಇದೀವಿ ಅದು ಡೀಸೆಲ್ ವೇರಿಯಂಟ್ ನೋಡ್ತಾ ಇದೀವಿ ಅಲ್ವಾ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಗಾಡಿ ತುಂಬಾನೇ ಚೆನ್ನಾಗಿದೆ ಅಪ್ ಟು ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್
ನೋಡಿ ಡೀಸೆಲ್ ವೆಹಿಕಲ್. ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ. ಓನರ್ ಎಷ್ಟಾಗಿದ್ದಾರೆ ಸರ್? ಸರ್ 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. 14 ಮಾಡಲಾ? 14 ಮಾಡಲ್ ಸೆಕೆಂಡ್ ಓನರ್. ಓಕೆ, ಲೋನ್ ಕೂಡ ಆಗುತ್ತೆ ನಿಮಗೆ. ಒಳ್ಳೆ ಮೈಲೇಜ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬಾಡಿ ಲೈನ್ ಅಪ್ ನೋಡಬಹುದು, ತುಂಬಾ ಚೆನ್ನಾಗಿದೆ. ವೈಟ್ ಅಂಡ್ ವೈಟ್ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 90% ಇದೆ ನೋಡಬಹುದು. ಇಂಟೀರಿಯರ್ ಬಂತು ಅಂದ್ರೆ ಲೆದರ್ ಸೀಟ್ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಬರಲ್ವಾ? ಏರ್ ಬ್ಯಾಗ್ ಬರಲ್ಲ. 72,356 ಕಿಲೋಮೀಟರ್ ಓಡಿದೆ. ಲೆದರ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಹರಿದಿಲ್ಲ. 2 ಡೋರ್ ಪವರ್ ವಿಂಡೋ ಬರುತ್ತೆ. ಬ್ಯಾಕ್ ಸೈಡ್ ಮ್ಯಾನ್ಯುವಲ್ ಬರುತ್ತೆ. ಕಂಪನಿ ಫಿಟೆಡ್ ಸಿಸ್ಟಮ್. ಹಾಗೆ ನೋಡಿ ಒಂದು ಚಿಕ್ಕ ಸ್ಪಾಯ್ಲರ್ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟು. ಹಾಗೆ ನಿಮಗೆ 3 ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಏನು ಹೇಳ್ತೀರಾ ಸರ್ ಪ್ರೈಸು? ಸರ್ ಬರೀ 2,75,000 ಕೊಟ್ಬಿಡೋಣ. 2,75,000 ರೂಪಾಯಿಗೆ ಡೀಸೆಲ್ 2014 ಮಾಡಲು. ಲೋನ್ ಕೂಡ ಆಗುತ್ತೆ. ಸೆಕೆಂಡ್ ಓನರ್ ಆಗಿದೆ ಡೀಸೆಲ್. ಹೌದು ಸರ್. ಓಕೆ, ಸೂಪರ್. ಹಾಗೆ ನೋಡಿ ಇದೊಂದು ಸ್ಪೆಷಲ್ ವೆಹಿಕಲ್ ಅಂತಾನೆ ಹೇಳ್ಬೋದು. CNG ವೆಹಿಕಲ್ ಸಿಗ್ತಾ ಇದೆ ನಿಮಗೆ. ಅದರಲ್ಲೂ ಈಕೋ CNG ಬರುತ್ತೆ ನಿಮಗೆ. ಈವನ್ ನಿಮಗೆ AC ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಯಾವ ಮಾಡಲಿ ಸರ್ ಇದು? ಸರ್ ಇದು 22 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. CNG ಮತ್ತೆ HTR ಅಂತ ನೀವು ಹೇಳ್ದಂಗೆ ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿ. ಓಕೆ, ಟೈರ್ ಪ್ರೊಫೈಲ್ ನೋಡಬಹುದು, ಬ್ರ್ಯಾಂಡ್ ನ್ಯೂ ಇದೆ. ಹಾಗೆ ರಿಮ್ ವೀಲ್ ಬರುತ್ತೆ, ವಿತ್ ಕ್ಯಾಪ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಹಾಗೆ AC ಸಮೇತ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಲೆದರ್ ಎಲ್ಲ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ಟೋಟಲ್ 5 ಸೀಟರ್ ಬರುತ್ತೆ. ಬ್ಯಾಕ್ ಸೈಡು ನಿಮಗೆ ಸ್ಪೇಸ್ ಕೂಡ ಬರುತ್ತೆ. ಪವರ್ ವಿಂಡೋ ಬರಲ್ಲ, 2 ಮ್ಯಾನ್ಯುವಲ್ ಬರುತ್ತೆ ನಿಮಗೆ. ಹಾಗೆ ನಿಮಗೆ ಕ್ಯಾರಿಯರ್ ಕೂಡ ಫಿಟ್ಮೆಂಟ್ ಆಗಿದೆ. 2022 ಮಾಡಲು, ಸೆಕೆಂಡ್ ಓನರ್ CNG. ಓಕೆ, ಹೇಳ್ತೀರಾ ಸರ್ ಪ್ರೈಸು? ಸರ್ ನಮ್ದೆಲ್ಲ ಗಾಡಿ ಕಸ್ಟಮರ್ ಗಾಡಿ 5,30,000 ಹೇಳ್ತಾ ಇದ್ದಾರೆ ಸರ್. ಎದುರುಗಡೆ ಬರಲಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 5,30,000ಕ್ಕೆ 2022 ಮಾಡಲು. ಅದರಲ್ಲೂ ನಿಮಗೆ ಈಕೋ CNG ಬರ್ತಾ ಇದೆ ನೋಡಿ ವೆಹಿಕಲ್. ಓಕೆ, ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಇನ್ನೊಂದು ವರ್ಣ ಇದೆ ನೋಡಿ ನಮ್ಮ ಹತ್ರ. ವರ್ಣ ಅದು ಕೂಡ ಡೀಸೆಲ್ ವೆಹಿಕಲ್. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 15 ಮಾಡಲು ಡೀಸೆಲ್ ವೆಹಿಕಲ್ ಈ ಸಲ. ಹೌದು. ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಪೆಟ್ರೋಲ್ ಇತ್ತು. 3-4 ವೆಹಿಕಲ್ ಗೊತ್ತಿಲ್ಲ, ಯಾವಾಗ ಬಂದ್ರೂ ಒಂದು ವರ್ಣ ಇದ್ದೇ ಇರುತ್ತೆ ಇವ್ರ ಹತ್ರ. ಡೀಸೆಲ್ ಒಳ್ಳೆ ಮೂವಿಂಗ್ ಕೂಡ ಇರತಕ್ಕಂಥ ವೆಹಿಕಲ್. 2015 ಮಾಡಲು ಡೀಸೆಲ್. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್? ಸಿಂಗಲ್ ಓನರ್. ಬರೀ 65,000 ಓಡಿದೆ ಗಾಡಿ ಅಷ್ಟೇ. 65,000 ನೋಡಬಹುದು. ಪ್ರೊಜೆಕ್ಟರ್ಸ್ ಬರುತ್ತೆ ನಿಮಗೆ, ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ಸ್ ಇದೆ. ಫ್ರಂಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ವಿತ್ HSRP ನಂಬರ್ ಪ್ಲೇಟ್ ಸಮೇತ ಬರುತ್ತೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ, ವಿತ್ ಮ್ಯಾಗ್ ಬರುತ್ತೆ. SX ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಡೀಸೆಲ್ ವೇರಿಯಂಟು. 65,000 ಸರ್ವಿಸ್ ರೆಕಾರ್ಡ್ ಓಡಿರ್ತಕ್ಕಂಥ ಡ್ಯುಯಲ್ ಏರ್ ಬ್ಯಾಗ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಲೆದರ್ ಎಲ್ಲ ಚೆನ್ನಾಗಿದೆ ನೋಡಬಹುದು, ಎಲ್ಲೂ ಕೂಡ ಹರಿದಿಲ್ಲ. ತುಂಬಾ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ಡೀಸೆಲ್ ವೆಹಿಕಲ್. ಈ ಗಾಡಿ 2015 ಮಾಡಲು, ಸಿಂಗಲ್ ಓನರ್ ವರ್ಣ. ಸರ್ ಏನು ಹೇಳ್ತೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 5.5 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ ಸರ್. 5.5 ಲಕ್ಷಕ್ಕೆ 2015 ಮಾಡಲು, ಸಿಂಗಲ್ ಓನರ್, 65,000 ಕಿಲೋಮೀಟರ್ ಓಡಿರ್ತಕ್ಕಂಥ ವರ್ಣ ಡೀಸೆಲ್ ಗಾಡಿ ಸರ್. ಓಕೆ, ನೆಕ್ಸ್ಟ್ ಡಸ್ಟರ್ ಸರ್. ಇನ್ನೊಂದು ಡಸ್ಟರ್ 15 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಓಕೆ ಸರ್ ಇದು ಕೂಡ 89,000 ಓಡಿದೆ. ಡೀಸೆಲ್ ವೆಹಿಕಲ್. ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಇದೆ. ಒಳ್ಳೆ ಪ್ರೈಸ್ ಕೂಡ ಇದೆ ಅಂತಾನೆ ಹೇಳ್ಬೋದು. ವಿತ್ ಮ್ಯಾಗ್ ಬರುತ್ತೆ. 110 85 PS ಸರ್ ಇದು? 85 PS ಬರುತ್ತೆ. 85 PS. ಓಕೆ, ಟೈರ್ ಪ್ರೊಫೈಲ್ ಬರುತ್ತೆ 85 PS. ಓಕೆ, ಲೆದರ್ ಎಲ್ಲ ಚೆನ್ನಾಗಿದೆ. ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ನೋಡಬಹುದು, ಚೆನ್ನಾಗಿದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಡೀಸೆಲ್ ಅಲ್ಲಿ 89,000 ಅಷ್ಟೇ ಓಡಿರ್ತಕ್ಕಂಥ ಡಸ್ಟರ್ ಇದಾಗಿರುತ್ತೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಅಲ್ವಾ ಸರ್? ಸೆಕೆಂಡ್ ಓನರ್ ಗಾಡಿ. ಪ್ರೈಸ್ ನೋಡಿ ಕೇಳಿ ಸರ್. 15 ಸೆಕೆಂಡ್ ಓನರ್ ಸ್ವಿಫ್ಟ್ ಪ್ರೈಸ್ ಅಲ್ಲಿ ಬರೀ 4.5 ಲಕ್ಷ ಕೊಟ್ಬಿಡೋಣ. 4.5 ಲಕ್ಷಕ್ಕೆ 2015 ಮಾಡಲು ಡೀಸೆಲ್ ವೆಹಿಕಲ್ ಸಿಗ್ತದೆ. ಅದರಲ್ಲೂ ಡಸ್ಟರ್ ನೋಡಿ, ಒಳ್ಳೆ ಪ್ರೈಸು. ಆಕ್ಚುಲಿ ನಿಮಗೆ ಒಂದು 14 ಮಾಡಲು ಕೂಡ ಸಿಗಲ್ಲ, ಅಂತದ್ರಲ್ಲಿ 15 ಮಾಡಲು ಸಿಗ್ತಾ ಇದೆ. ಹಾಗೆ ನೋಡಿ ಕ್ರೆಟಾ ಕೂಡ ಇದೆ. ಡೀಸೆಲ್ ಆಟೋಮೆಟಿಕ್ ಕಸ್ಟಮರ್ ವೆಹಿಕಲ್ ಆಗಿರುತ್ತೆ. ವಿತ್ ಸನ್ ರೂಫ್ ಬರುತ್ತೆ. ಆಪ್ಷನಲ್ ವೆಹಿಕಲ್. ಹೇಳಿ ಸರ್? ಸರ್ 18 ಮಾಡಲ್ ಸೆಕೆಂಡ್ ಓನರ್. ಇದು ಕೂಡ ಬರೀ 65,000 ಓಡ್ರ ಗಾಡಿ. ಬರೀ 65,000? ಬರೀ 65,000 ಓಡಿದೆ. ಓಕೆ, ಡೀಸೆಲ್ ಆಟೋಮೆಟಿಕ್ ಜಸ್ಟ್ 65,000 ಕಿಲೋಮೀಟರ್ ಓಡಿರ್ತಕ್ಕಂಥ SX ಟಾಪ್ ಎಂಡ್ ಕ್ರೆಟಾ. ಓಕೆ, ಪ್ರೊಜೆಕ್ಟರ್ಸ್ ಇರುತ್ತೆ ನೋಡಬಹುದು. ಹಾಗೆ DRLs ಇದೆ, ಫಾಗ್ ಲ್ಯಾಂಪ್ಸ್ ಕೂಡ ಇರತಕ್ಕಂಥದ್ದು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್. ಇದು ಮ್ಯಾಗ್ ಬರುತ್ತೆ ಡೈಮಂಡ್ ಕಟ್ ಫಿನಿಶ್ ಅಲ್ಲಿ. ಹಾಗೆ ನಿಮಗೆ ಸನ್ ರೂಫ್ ಸಮೇತ ಇರತಕ್ಕಂಥ ವೆಹಿಕಲ್. ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್. ಡ್ಯುಯಲ್ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್. ಲೆದರ್ ಎಲ್ಲ ಚೆನ್ನಾಗಿದೆ ನೋಡಬಹುದು, ಎಲ್ಲೂ ಕೂಡ ಹರಿದಿಲ್ಲ, ಕಿತ್ತಿಲ್ಲ, ಹಾಗೇನಿಲ್ಲ. ಹಾಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಟಚ್ ಸ್ಕ್ರೀನ್ ಸಿಸ್ಟಮ್. 62,000 ಕಿಲೋಮೀಟರ್ ಅಷ್ಟೇ ಓಡಿದೆ. 62,218 ಕಿಲೋಮೀಟರ್. ಹಾಗೆ ನಿಮಗೆ ಆಟೋ ಕ್ಲೈಮೇಟ್ ಕಂಟ್ರೋಲ್, AC ಎಲ್ಲ ಬರ್ತಕ್ಕಂಥ ಡೀಸೆಲ್ ಆಟೋಮೆಟಿಕ್ ಕ್ರೆಟಾ ವಿತ್ ಸನ್ ರೂಫ್. ಈ ಗಾಡಿ ಒಳ್ಳೆ ಪ್ರೈಸ್ ರೇಂಜ್ ಅಲ್ಲಿ ಕೂಡ ಇದೆ. ಹಾಗೆ ಕಡಿಮೆ ಕೂಡ ಮಾಡಿಕೊಡ್ತಾರೆ. ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಕೂಡ ಇರುತ್ತೆ. ಕಸ್ಟಮರ್ ವೆಹಿಕಲ್ ಆಗಿರುತ್ತೆ. ಪಾರ್ಕ್ ಅಂಡ್ ಸೆಲ್ಗೆ ಬಿಟ್ಟಿರ್ತಕ್ಕಂಥ ವೆಹಿಕಲ್. ಏನ್ ಹೇಳ್ತೀರಾ ಸರ್ ಪ್ರೈಸ್? 11 ಲಕ್ಷ ಬೇಕಂತ ಹೇಳಿದ್ದಾರೆ. ಎದುರುಗಡೆ ಬರ್ಲಿ, ಒಳ್ಳೆ ಪ್ರೈಸ್ ಮಾಡ್ಕೊಟ್ಬಿಡೋಣ ಸರ್. ಓಕೆ, 11 ಲಕ್ಷಕ್ಕೆ ಕಸ್ಟಮರ್ ಹತ್ರನೇ ಮಾತಾಡ್ಸೋಣ ಸರ್. ಓಕೆ, ಕಸ್ಟಮರ್ ಹತ್ರನೇ ಮಾತಾಡ್ಬಿಟ್ಟು ಫೈನಲ್ ಮಾಡಿ ಕೊಡ್ತಾರೆ. ಪ್ರೈಸ್ ಆಕ್ಚುಲಿ ಇನ್ನ ಬಾರ್ಗಿನ್ ಆಗುತ್ತೆ. ಕಸ್ಟಮರ್ ಫೈನಲ್ ಡಿಮ್ಯಾಂಡ್ ಇಷ್ಟು ಇಟ್ಟಿದ್ದಾರೆ, ಸ್ಲೈಟ್ ಮಾಡಿ ಕೊಡ್ತಾರೆ. ಹಾಗೆ ಇದೆಯಾ ಸರ್? ಸರ್ ಇನ್ನೊಂದು ಈಗ ಬಂದಿದೆ ನೋಡಿ, ಒಂದು i20 ಬಂದಿದೆ.
ಸರ್ 2016 ಮಾಡಲು ಬಟನ್ ಸ್ಟಾರ್ಟ್ ಪೆಟ್ರೋಲ್ ವೆಹಿಕಲ್. ಓಕೆ 2016 ಮಾಡಲು ಆಕ್ಟಿವ್ ವೇರಿಯಂಟ್ ಬರುತ್ತೆ, ಅದರಲ್ಲಿ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಹಾಗೆ ನಿಮಗೆ ಕಾರ್ನರ್ ಸೈಡ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಯಾವ ಕಡೆ ತಿರ್ಸ್ತೀರಾ ಆ ಕಡೆಗೆ ಅದು ಮೂವ್ಮೆಂಟ್ ಕೂಡ ಆಗುತ್ತೆ. ಆ ಥರ ಫೀಚರ್ಸ್ ಎಲ್ಲ ಬರುತ್ತೆ ನಿಮಗೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 70-80% ಇದೆ. ಹಾಗೆ ನಿಮಗೆ ಗ್ರೀನ್ ಕ್ಯಾಲಿಪರ್ ಮಾಡಿಸಿದ್ದಾರೆ. ಬಾಡಿ ಲೈನಪ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಡ್ಯುಯಲ್ ರಿಕ್ವೆಸ್ಟ್ ಸೆನ್ಸರ್ಸ್ ಇರುತ್ತೆ ನೋಡಬಹುದು. ಇವಾಗ ಜಸ್ಟ್ ಬಂದಿರತಕ್ಕಂಥ ವೆಹಿಕಲ್ ಟಾಪ್ ಅಂಡ್ SX ಆಗಿರುತ್ತೆ. 4 ಪಾರ್ಕಿಂಗ್ ಸೆನ್ಸರ್ಸ್ ವಿತ್ ಪಾರ್ಕಿಂಗ್ ಕ್ಯಾಮ್ರಾ, ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ ನಿಮಗೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಇದು ಬ್ಯಾಕ್ ಸೈಡ್ ಟೈರ್ ಕೂಡ 90% ಇದೆ. ಇಂಟೀರಿಯರ್ ಬಂತು ಅಂದರೆ ಟಚ್ ಸ್ಕ್ರೀನ್ ಸಿಸ್ಟಮ್, ಇದು ಪುಷ್ ಬಟನ್ ಸ್ಟಾರ್ಟ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, ಲೆದರ್ ಎಲ್ಲ ಚೆನ್ನಾಗಿದೆ ನೋಡಬಹುದು. ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಅಲ್ಲಿ ಓಡಿರ್ತಕ್ಕಂಥ ವೆಹಿಕಲ್. 2015 ಮಾಡಲ್ ಅಲ್ವಾ ಸರ್? 16ನೇ ಮಾಡಲ್. ಏನು ಹೇಳ್ತೀರಾ ಸರ್ ಪ್ರೈಸ್? 4,30,000 ಕೊಟ್ಬಿಡೋಣ ಸರ್. 16 ಮಾಡಲ್ 4,30,000ಕ್ಕೆ. ಹಾಗೆ ಮಾಡಲ್ ವೆಹಿಕಲ್ಸ್ ಈ ಸಲ ಎಲ್ಲ ಮಾಡಲ್ ವೆಹಿಕಲ್ಸ್ಗಳೇ ಬಂದಿದ್ದಾವೆ. ಅಂಥದ್ರಲ್ಲಿ ಒಂದು ರೆನಾಲ್ಟ್ ಕೈಗರ್ ಕೂಡ ಅವೈಲೇಬಲ್ ಇದೆ. ಟಾಪ್ ಎಂಡ್ ಸರ್ ಇದು 2022 ಡ್ಯುಯಲ್ ಟೋನ್ ಬರುತ್ತೆ ಸರ್, ಬಟನ್ ಸ್ಟಾರ್ಟ್ ಬರುತ್ತೆ. ಹೌದಾ? 2022 ನೋಡ್ಬೋದು. ಹಾಗೆ DRLs ಕೂಡ ಇದೆ ಇರ್ತಕ್ಕಂಥದ್ದು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಇದೆ ನಿಮಗೆ ವಿತ್ HSRP ನಂಬರ್ ಪ್ಲೇಟ್ ಸಮೇತ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ 90% ವಿತ್ ಮ್ಯಾಗ್ ಬರುತ್ತೆ ನಿಮಗೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ, ಬ್ಲಾಕ್ಔಟ್ ಆಗಿ ಬರುತ್ತೆ ನೋಡ್ಬೋದು. ಅಪ್ಪರ್ ಸೈಡ್ ನಿಮಗೆ ಬ್ಲಾಕ್ ಬರುತ್ತೆ. ಸ್ಪೋರ್ಟಿ ಫಿನಿಶ್ ಅಲ್ಲಿ ಇದೆ. ಜಸ್ಟ್ 37,884 ಕಿಲೋಮೀಟರ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್, ರೆನಾಲ್ಟ್ ಒಂದು ಇದು ಕೂಡ ಡಿಸ್ಪ್ಲೇ ಆಗ್ತಿದೆ ನೋಡ್ಬೋದು. ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವಿತ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಲೆದರ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಹರಿದಿಲ್ಲ. ಈ ಗಾಡಿ ರೆನಾಲ್ಟ್ ಕೈಗರ್ 2022 ಮಾಡಲ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ. ಒಂಥರ ಬ್ರಾಡ್ ವೆಹಿಕಲ್ ಬರುತ್ತೆ, ದೊಡ್ಡ ವೆಹಿಕಲ್ ತರ ಫೀಲ್ ಕೂಡ ಕೊಡುತ್ತೆ. 22 ಮಾಡಲು. ಸಿಂಗಲ್ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ 22 ಮಾಡಲ್. ಓಕೆ, ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ 5,90,000 ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಟ್ಬಿಡೋಣ ಸರ್. ನೋಡಿ 2022 ಮಾಡಲು 35,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ 5,80,000 ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್, ಅದರಲ್ಲೂ ಮಾಡಲ್ ಇದೆ, ಲೋನ್ ಕೂಡ ಆಗುತ್ತೆ. ಹಾಗೆ ಒಂದು ಚಿಕ್ಕ ಬಜೆಟ್ ಅಲ್ಲಿ ಚಿಕ್ಕ ವೆಹಿಕಲ್ ಕೂಡ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 13 ಮಾಡಲು ಸೆಕೆಂಡ್ ಓನರ್ ಆಲ್ಟೋ 800 ಬರೀ 2,10,000 ಕೊಟ್ಬಿಡೋಣ ಸರ್. 13 ಮಾಡಲು 2,10,000ಕ್ಕೆ 2,10,000 ಕೊಟ್ಬಿಡೋಣ. ಓಕೆ, ಸೆಕೆಂಡ್ ಓನರ್ ಆಗಿದೆ ಅಲ್ವಾ? ಸೆಕೆಂಡ್ ಓನರ್. ಬಾಡಿ ಲೈನ್ ಅಪ್ ನೋಡಬಹುದು, ಬ್ಲೂ ಕಲರ್ ವೇರಿಯಂಟ್ ಆಗಿರುತ್ತೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ ನಿಮಗೆ. ಹೊಸ ಟೈರ್ ಹಾಕಿಸ್ಕೊಟ್ಟಿದ್ದಾರೆ. ಲೆದರ್ ಎಲ್ಲ ನೋಡಬಹುದು ಚೆನ್ನಾಗಿದೆ. AC ಕೂಡ ಇರ್ತಕ್ಕಂಥದ್ದು. ಇದು ಬರಲ್ಲ, ಮ್ಯೂಸಿಕ್ ಸಿಸ್ಟಮ್ ಬರಲ್ಲ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಲೆದರ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕಿತ್ತಿಲ್ಲ, ಹರಿದಿಲ್ಲ. ಈ ಗಾಡಿ 2,10,000 ಆಗುತ್ತೆ. 2,10,000 ಕೊಟ್ಬಿಡೋಣ ಸರ್. 2,10,000 ನೆಗೋಷಿಯಬಲ್ ಇದೆಯಾ ಸರ್? ಯಾವ ಗಾಡಿ ಅದು ಸರ್? ಎಲ್ಲ ಗಾಡಿ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಆನ್ ಟೇಬಲ್ ಮಾಡ್ಕೊಟ್ಬಿಡೋಣ. ಆನ್ ಟೇಬಲ್ ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ಸರ್ ರೆಡ್ ಕಲರ್ ಪೋಲೋ ನೋಡಬಹುದು. 2013 ಮಾಡಲು ಸೆಕೆಂಡ್ ಓನರ್ ಪೋಲೋ, ಡೀಸೆಲ್ ವೆಹಿಕಲ್. ಡೀಸೆಲ್ ಪೋಲೋ. ಹೌದು. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಬರೀ 3,20,000 ಕೊಟ್ಬಿಡೋಣ. ಏನ್ 13 ಮಾಡಲು 3,20,000 ಕೊಟ್ಬಿಡೋಣ. 3.5 ಲಕ್ಷ ಕಡಿಮೆ ಎಲ್ಲೂ ಸಿಗಲ್ಲ. ಅದರಲ್ಲೂ 3,20,000 ಹೇಳ್ತಾ ಇದಾರೆ. ಸ್ಲೈಟ್ ಬಾರ್ಗೇನಿಂಗ್ ಕೂಡ ಇದೆ ಸರ್. ಬರ್ಲಿ, ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ಓಕೆ, ಅದರಲ್ಲೂ ಡೀಸೆಲ್ ವೆಹಿಕಲ್ ಸಿಗ್ತದೆ, ಪೆಟ್ರೋಲ್ ಅಲ್ಲ ನಿಮಗೆ. ಪೋಲೋ ದೀಪಾವಳಿ ಆಫರ್ ಸರ್, ಒಂದೇ ರೇಟ್ ಇಲ್ಲ, ಹೆಚ್ಚು ಕಮ್ಮಿ ದೀಪಾವಳಿಗೆ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಇದಾವ ಸರ್ ಸ್ವಿಫ್ಟ್ ಸರ್? 2009 ಮಾಡಲ್ VXI ವಿತ್ ABS ಗಾಡಿ. ವಿತ್ ABS ಬರುತ್ತೆ. ಟೈರ್ ಪ್ರೊಫೈಲ್ ಬ್ರ್ಯಾಂಡ್ ನ್ಯೂ ಇದೆ, ವಿತ್ ಮ್ಯಾಗ್ ಕೂಡ ಬರುತ್ತೆ ನೋಡಬಹುದು. 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ. ಬಾಡಿ ಲೈನ್ ಅಪ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಪ್ರೈಸ್ ಕೂಡ ಫ್ಯಾನ್ಸಿ ಇದೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಸೆಕೆಂಡ್ ಓನರ್ ಬರೀ 2,70,000 ಕೊಟ್ಬಿಡೋಣ. 2,70,000 ರೂಪಾಯಿಗೆ ವಿತ್ ಮ್ಯಾಗ್ ಬರ್ತಕ್ಕಂಥ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ. i10 ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. i10 2013 ಮಾಡಲು ಸೆಕೆಂಡ್ ಓನರ್ ಬರೀ 68,000 ಓಡಿದೆ. ಜಸ್ಟ್ 68,000 ಓಡಿದೆ. ಲೋನ್ ಕೂಡ ಆಗುತ್ತೆ. 13 ಮಾಡಲು 2 ವರ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, 2 ವರ್ಷ ಲೋನ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡಬಹುದು. ಹಾಗೆ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ ನಿಮಗೆ. ಹಿಂದ್ಗಡೆ ಕೂಡ ಚೆನ್ನಾಗಿದೆ. ಹಾಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡ್ಯಾಶ್ ಬೋರ್ಡ್ ಎಲ್ಲ ತುಂಬಾ ಕ್ಲೀನ್ ಮೇಂಟೈನ್ ಆಗಿದೆ. ವಿತ್ ಲೆದರ್, ಬ್ರ್ಯಾಂಡ್ ನ್ಯೂ ಲೆದರ್ ಹಾಕ್ಸಿದ್ದಾರೆ ನೋಡಬಹುದು. ಇನ್ನೂ ಒಂದು 5-6 ವರ್ಷಕ್ಕಂತೂ ಏನು ತೊಂದರೆ ಇಲ್ಲ. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಆ ಫ್ರೇಗ್ರೆನ್ಸ್ ಒಂಥರ ಲುಕ್ ಫೀಲ್ ಕೊಡ್ತಾ ಇದೆ. 13 ಮಾಡಲು ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ವೆಹಿಕಲ್. ಹೌದು ಸರ್. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ 270 ಮಾಡ್ಕೊಟ್ಬಿಡೋಣ. 2,70,000 13 ಮಾಡಲು. ಹೌದು ಸರ್. ಲೋನ್ ಕೂಡ ಆಗುತ್ತೆ. 50,000 ತಗೊಂಡ್ ಮಾಡ್ಲಿ, ಮಿಕ್ಕಿದೆಲ್ಲ ಲೋನ್. 50,000 ಸಾಕ ಇದಕ್ಕೆ? ಹೌದು ಸರ್. ನೋಡಿ 50,000 ತಂದ್ರೆ ಲೋನ್ ಆಗುತ್ತೆ. 2013 ಮಾಡಲು. ಹಾಗೆ ನೆಕ್ಸ್ಟ್ ಇದಾವೆ ಸರ್? ಸರ್ 2015 ಮಾಡಲ್ ಆಲ್ಟೋ K10. ಇದು ಕೂಡ ಲೋನ್ ಆಗುತ್ತೆ. ಇದು ಕೂಡ ಲೋನ್ ಆಗುತ್ತೆ. ಸೆಕೆಂಡ್ ಓನರ್ ವೆಹಿಕಲ್. 3 ವರ್ಷ ಲೋನೇ ಮಾಡ್ಕೊಟ್ಟು. ಓಕೆ, 15 ಮಾಡಲ್ ಆಗಿರುತ್ತೆ ನೋಡಬಹುದು. ಲೆದರ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಹಾಗೆ ಸ್ಟಾಕ್ ಕಂಡೀಷನ್ ಅಲ್ಲಿ ಬಾಡಿ ಲೈನ್ ಅಪ್ ಎಲ್ಲ ಇಂಟೀರಿಯರ್ ಎಲ್ಲ ಇರ್ತಕ್ಕಂಥದ್ದು. 15 ಮಾಡಲು. ಏನು ಹೇಳಿದ್ರಿ ಸರ್ ಪ್ರೈಸ್? ಸರ್ ಬರೀ 2,70,000. ಇದು 2,70,000. ಬಟ್ ಮಾಡಲ್ 2015 ಮಾಡಲ್ ಆಲ್ಟೋ K10. ಲೋನ್ ಕೂಡ ಆಗುತ್ತೆ. 50,000 ತನ್ನಿ ಮಿಕ್ಕಿ ಲೋನ್ ಆಗುತ್ತೆ. ಹೌದು ಸರ್. ಓಕೆ, ನೆಕ್ಸ್ಟ್ ಇದಾವೆ ಸರ್? ಸರ್ ಫೀಗೋ ಇದೆ ನೋಡಿ. 2011 ಮಾಡಲ್. ಸೆಕೆಂಡ್ ಓನರ್ ಗಾಡಿ. 2011 ಮಾಡಲ್. ಡೀಸೆಲ್ ಸರ್? ಡೀಸೆಲ್ ಸರ್, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್. ಓಕೆ, 1,85,000 ಕೊಟ್ಬಿಡೋಣ. 1,85,000ಕ್ಕೆ. ಯಾವ ಮಾಡಲು? 11 ಮಾಡಲು. 11 ಮಾಡಲ್. ಓಕೆ, ಒಳ್ಳೆ ಮಾಡಲ್ ಕೂಡ ಇದೆ ನೋಡಬಹುದು. ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ. ಲೆದರ್ ಎಲ್ಲ ಇಂಟೀರಿಯರ್ ಎಲ್ಲ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು AC ಎಲ್ಲ ಬರುತ್ತೆ ನಿಮಗೆ ಗಾಡಿಯಲ್ಲಿ. ಸರ್ ಇನ್ನೊಂದಿದೆ ನೋಡಿ, ಸ್ಯಾಂಟ್ರೋ 19 ಮಾಡಲ್. 19 ಮಾಡಲ್ ಸ್ಯಾಂಟ್ರೋ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್? ಎಷ್ಟು ಓಡಿದೆ? 75,000 ಓಡಿದೆ ಗಾಡಿ. ಎಷ್ಟು?
75,000 ಹೊಡಿದೆ ಸಿಂಗಲ್ ಓನರ್. 75,000 ಕಿಲೋಮೀಟರ್ ಓಡಿದೆ. ಅದರಲ್ಲೂ 19 ಮಾಡಲ್ ಸ್ಯಾಂಟ್ರೋ ಸಿಗ್ತಾ ಇದೆ ನೋಡಿ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ. ನಿಮಗೆ ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಆಗಿದೆ. ವಿತ್ ಲೆದರ್ ಎಲ್ಲ ಬರುತ್ತೆ, ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ. ಹಾಗೆ ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಸ್ಯಾಂಟ್ರೋ 2019 ಮಾಡಲು ಕಂಪ್ಲೀಟ್ ಲೋನ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಇದೆ ಅಂತಾನೆ ಹೇಳ್ಬೋದು. ಏನ್ ಹೇಳ್ತೀರಾ ಸರ್ ಪ್ರೈಸ್? 3,75,000 ಕೊಟ್ಬಿಡೋಣ ಸರ್. 3,75,000 19 ಮಾಡಲು ಸಿಂಗಲ್ ಓನರ್. ಹೌದು ಸರ್. ಓಕೆ, ಒಳ್ಳೆ ಮಾಡಲು ಕೂಡ ಇದೆ ನೋಡಿ ನಿಮಗೆ ಸರ್. ಅದೇ ಒಳ್ಳೆ ಪ್ರೊಫೈಲ್ ಇದ್ರೆ ಇದಕ್ಕೂ 50,000 ಸಾಕು. 50,000 ಸಾಕಾ? 50,000 ಸಾಕು ನೋಡಿ. 50,000 ತಂದ್ರೆ ನಿಮಗೆ ಸ್ಯಾಂಟ್ರೋ ಅದರಲ್ಲೂ ಮಾಡಲ್ ಇರ್ತಕ್ಕಂಥ ವೆಹಿಕಲ್ ನೀವೇ ತಗೊಂಡು ಮಾಡ್ತೀನಿ ಅಂತ ಹೇಳಿದ್ರು ನಿಮಗೆ 3,30 ಆದ್ರೂ ಮಾರ್ಕೊಬಹುದು ಆರಾಮಾಗಿ. ಹಾಗೆ ನೆಕ್ಸ್ಟ್ ಇದೆ ಸರ್? ಸರ್ ಇನ್ನೊಂದು ಆಲ್ಟೋ 800 ಇದೆ. 2017 ಮಾಡಲ್. 17 ಮಾಡಲಾ? ಸೆಕೆಂಡ್ ಓನರ್ ಗಾಡಿ. 2,75,000 ಆಗುತ್ತೆ ಸರ್. ಏನು 17 ಮಾಡಲು 2,70,000? 2,75,000 ಕೊಟ್ಬಿಡೋಣ. ಓಕೆ, ಒಳ್ಳೆ ಪ್ರೈಸ್ ನೋಡಿ. 800 ಸಿಗ್ತಾ ಇದೆ ನಿಮಗೆ ಮಾರುತಿ 800. ಅದರಲ್ಲೂ ನಿಮಗೆ ಒಂಥರ ನ್ಯೂ ಶೇಪ್ ಅಂತಾನೆ ಹೇಳ್ಬೋದು, ಹಳೆಯ ಶೇಪಕ್ಕೆ ಕಂಪೇರ್ ಮಾಡಿದ್ರೆ. ಹಾಗೆ ಇದ್ಯಾವ ಸರ್? ಸರ್ i20 2009 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್. 9 ಮಾಡಲಾ ಸರ್ ಇದು? ಹೌದು ಸರ್. ಓಕೆ, ಪೆಟ್ರೋಲ್ ಅಲ್ಲ? ಏನು ಹೇಳ್ತೀರಿ ಸರ್ ಪ್ರೈಸ್? ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡೋಣ. ಬರೀ 2,10,000 ಕೊಟ್ಬಿಡೋಣ. 2,10,000 ಆಗುತ್ತೆ. ಓಕೆ, ಒಳ್ಳೆ ಪ್ರೈಸ್ ನೋಡಿ. i20 ಸಿಗ್ತಾ ಇದೆ ನಿಮಗೆ ಅದರಲ್ಲೂ. ನೆಕ್ಸ್ಟ್ ಇದಾವ ಸರ್? ಎ ಸ್ಟಾರ್ ಆಟೋಮೆಟಿಕ್ ಸರ್. 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ ಬರೀ 69,000 ಹೊಡಿದೆ ಗಾಡಿ. ಜಸ್ಟ್ 69,000. 2.5 ಫೈನಲ್ ಆಗುತ್ತೆ. 2.5 ಲಕ್ಷಕ್ಕೆ ಆಟೋಮೆಟಿಕ್ ವೆಹಿಕಲ್ ಸಿಗ್ತಾ ಇದೆ. ಅದರಲ್ಲೂ ಮಾರುತಿ ಸುಜುಕಿ ಎ ಸ್ಟಾರ್ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಒಳ್ಳೆ ಮೇಂಟೆನೆನ್ಸ್ ಫ್ರೀ ಇರ್ತಕ್ಕಂಥ ವೆಹಿಕಲ್. ಹಾಗೆ i20 ಇದೆ, ವೈಟ್ ಕಲರ್ ಅಲ್ಲಿ ನೋಡಬಹುದು. ಸ್ಪೋರ್ಟ್ಸ್ ಅಲ್ಲ ಸರ್? ಯಾವ ಸರ್ ಇದು? 13 ಮಾಡಲ್ ಇದು. ಮ್ಯಾಗ್ನಾ ಆಪ್ಷನಲ್ ಬರುತ್ತೆ ನಿಮಗೆ. ಮ್ಯಾಗ್ನಾದಲ್ಲಿ ಆಪ್ಷನಲ್ ವೆಹಿಕಲ್ 59,000 ಹೊಡಿದೆ ಸರ್ ಸೆಕೆಂಡ್ ಓನರ್ ವೆಹಿಕಲ್. ಬರೀ 59,000 ಹೊಡಿದೆ ನೋಡಬಹುದು. ಅದರಲ್ಲೂ ಸೆಕೆಂಡ್ ಓನರ್ ಅಷ್ಟೇ ಆಗಿರ್ತಕ್ಕಂಥ ವೆಹಿಕಲ್. ಬಾಡಿ ಲೈನ್ ಅಪ್ ಎಲ್ಲ ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ i20, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಇಂಟೀರಿಯರ್ ಬಂತು ಅಂತ ಆದ್ರೆ ಲೆದರ್, ಸೆಮಿ ಲೆದರ್ ಫಿನಿಶ್ ಅಲ್ಲಿ ಸೀಟ್ ಕವರ್ಸ್ ಇದೆ. ಹಾಗೆ ನೋಡಬಹುದು ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಎಷ್ಟು ಹೊಡಿದೆ ಅಂದ್ರಿ ಸರ್ ಇದು? ಸರ್ ಬರೀ 59,000 ಹೊಡಿದೆ. ಜಸ್ಟ್ 59,000. ಓಕೆ, ಎಷ್ಟು ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು ಫೈನಲ್ 3.5 ಆಗುತ್ತೆ. 3.5 ಲಕ್ಷಕ್ಕೆ ಜಸ್ಟ್ 59,000 ಕಿಲೋಮೀಟರ್ ಓಡಿರ್ತಕ್ಕಂಥ i20 ಸಿಗ್ತಾ ಇದೆ ನೋಡಿ. ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ನೋಡಿ ನಮ್ಮ ಹತ್ರ. ಸ್ವಿಫ್ಟ್ 2008 ಮಾಡಲ್. ಸರ್ ಬರೀ 1,85,000 ಆಗುತ್ತೆ. ಏನು 1,80,000 ಆಗುತ್ತೆ ಈ ಗಾಡಿ ನೋಡಿ. ಅದರಲ್ಲೂ ಸ್ವಿಫ್ಟ್ ಸಿಗ್ತಾ ಇದೆ ನಿಮಗೆ 1,80,000ಕ್ಕೆ. ಹಾಗೆ ಲೋ ಬಜೆಟ್ ಜೆಟ್ಸ್ ಕೂಡ ಇದೆ. ಏನ್ ಡೀಟೇಲ್ ಸರ್? ಸರ್ 2007 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಏನ್ ಹೇಳ್ತೀರಾ? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,15,000 ಕೊಟ್ಬಿಡೋಣ. ಏನು 1,15,000 ಕೊಟ್ಬಿಡೋಣ. ಜೆಟ್ ಸಿಗ್ತಾ ಇದೆ ನೋಡಿ. ಅದರಲ್ಲೂ ನಿಮಗೆ 1,15,000ಕ್ಕೆ ದೀಪಾವಳಿ ಧಮಾಕ ಸೇಲ್. ಓಕೆ, ನೆಕ್ಸ್ಟ್ ಇದೆ ಸರ್? ಸರ್ 17 ಮಾಡಲ್ ಸೆಲೋರಿಯಾ ಮ್ಯಾನ್ಯುಯಲ್. ಸೆಕೆಂಡ್ ಓನರ್ ಆಗಿರುತ್ತೆ. 17 ಮಾಡಲಾ ಸರ್ ಇದು? ಹೌದು ಸರ್. VXI ಏನ್ ಸರ್ ಇದು? ಸರ್ VXI ಬರುತ್ತೆ. VXI ಟೈರ್ ಪ್ರೊಫೈಲ್ ನೋಡಬಹುದು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ. ಬಾಡಿ ಲೈನ್ ಅಪ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ಎಲ್ಲೂ ಕೂಡ ಹರಿದಿಲ್ಲ. ಡ್ಯುಯಲ್ ಏರ್ ಬ್ಯಾಗ್ ಆವಾಗಲೇ ಹೇಳಿದೆ ನಿಮಗೆ. ಬಾಡಿ ಲೈನ್ ಅಪ್ ಎಲ್ಲ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿರ್ತಕ್ಕಂಥ 2017 ಮಾಡಲು ಮ್ಯಾನ್ಯುವಲ್ ಸಿಲೇರಿಯೋ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು 380 ಕೊಟ್ಬಿಡೋಣ ಸರ್. 3,80,000ಕ್ಕೆ 2017 ಮಾಡಲ್. ಓಕೆ, ಅದರಲ್ಲೂ ಸೆಲೆರಿಯೋ ಸಿಗ್ತಾ ಇದೆ ನಿಮಗೆ. ಇದಕ್ಕೂ ಕೂಡ ಫುಲ್ ಲೋನ್ ಮಾಡಿ ಕೊಟ್ಬಿಡೋಣ. ನೆಕ್ಸ್ಟ್ ಇದೆ ಯಾವ್ದು ಸರ್? ಸರ್ ಇನ್ನೊಂದು ಈಕೋ ಸ್ಪೋರ್ಟ್ಸ್ ಇದೆ ನೋಡಿ. ಈಕೋ ಸ್ಪೋರ್ಟ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ 2016 ಮಾಡಲ್. ಸಿಂಗಲ್ ಓನರ್. ಸರ್ ಬರೀ 95,000 ಹೊಡಿದೆ ಗಾಡಿ. ಸಿಂಗಲ್ ಓನರ್ 2016 ಮಾಡಲು ಡೀಸೆಲ್ ಈಕೋ ಸ್ಪೋರ್ಟ್. ಏನ್ ಹೇಳ್ತೀರಾ ಸರ್? ಇದು 4,90,000 ಕೊಟ್ಬಿಡೋಣ ಸರ್. ಏನು 4,90,000ಕ್ಕೆ 2016 ಮಾಡಲು ಸಿಂಗಲ್ ಓನರ್. ಅದರಲ್ಲೂ ಸಿಂಗಲ್ ಓನರ್ ಸಿಗ್ತಾ ಇದೆ ನೋಡಿ. ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ, ಒಳ್ಳೆ ಮೈಲೇಜ್ ಕೂಡ. ಹಾಗೆ ನೋಡಬಹುದು SX4 ಕೂಡ ಇರತಕ್ಕಂಥದ್ದು. ಇದ್ರ ಬಗ್ಗೆ ಹೇಳಿ ಸರ್. 2012 ಮಾಡಲ್ ಸೆಕೆಂಡ್ ಓನರ್. ಇದು ಕೂಡ ZD 12 ಮಾಡಲ ಡೀಸೆಲ್ ಗಾಡಿ. ಓಕೆ, ಹಾಗೆ ನೋಡಬಹುದು ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ, ಮ್ಯಾಗ್ ಬರುತ್ತೆ, ರೆಡ್ ಕ್ಯಾಲಿಪರ್ ಬರುತ್ತೆ. ಬಾಡಿ ಲೈನ್ ಅಪ್ ಎಲ್ಲ ತುಂಬಾ ಚೆನ್ನಾಗಿದೆ. ಲೆದರ್ ಎಲ್ಲ ಬರ್ತಕ್ಕಂಥದ್ದು. ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಬರ್ತಕ್ಕಂಥ ವೆಹಿಕಲ್ ನೋಡಬಹುದು. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ZDI ಡೀಸೆಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಬರುತ್ತೆ. ಮೈಲೇಜ್ ಬರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಮಾಡಲ್ ಏನಾದ್ರು 11 ಮಾಡಲಾ ಸರ್? 2012. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ 3,10,000 ಹೇಳ್ತಾ ಇದೀವಿ. ಹೆಚ್ಚು ಕಮ್ಮಿ ಕೊಟ್ಬಿಡೋಣ ಸರ್. ಅದರಲ್ಲೂ ಡೀಸೆಲ್ ZDI ಟಾಪ್ ಎಂಡ್. ಓಕೆ, ಒಳ್ಳೆ ಪ್ರೈಸ್ 3,10,000. ಸ್ಲೈಟ್ ನೆಗೋಷಿಯಬಲ್. 2012 ಮಾಡಲ್ ಅದರಲ್ಲಿ. ಓಕೆ, ನೆಕ್ಸ್ಟ್ ಇದೆ ಸರ್? ಸರ್ ಬ್ರಿಯೋ 2012 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಸರ್ ಇದು ಒಂದು 280 ಮಾಡ್ಕೊಟ್ಬಿಡೋಣ. ಏನು 2012 ಮಾಡಲು 2,80,000ಕ್ಕೆ ಟಾಪ್ ಎಂಡ್ ಮಾಡಲ್ ಅದು? ಹೌದು ಸರ್. ಓಕೆ, ವಿತ್ ಮ್ಯಾಗ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ. 2012 ಮಾಡಲು 2,80,000ಕ್ಕೆ. ಅದರಲ್ಲೂ ಬ್ರಿಯೋ ಸಿಟಿ ಕಂಡೀಷನ್ ಅಲ್ಲಿಗೆ ನಿಮಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಓಡಿಸ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ. ವಿತ್ ಲೆದರ್ ಬರುತ್ತೆ ನೋಡಬಹುದು. ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇಂಟೀರಿಯರ್ ಅಲ್ಲಿ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಅಲ್ಲಿ ಎಲ್ಲೂ ಹರಿದಿಲ್ಲ, ಕಿತ್ತಿಲ್ಲ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್
ಜಸ್ಟ್ 2,80,000ಕ್ಕೆ ಬ್ರಿಯೋ ಸಿಗ್ತಾ ಇದೆ, ಅದರಲ್ಲೂ 2012 ಮಾಡಲು. ಹಾಗೆ ವೆಂಟೋ, ಫೋಕ್ಸ್ ವ್ಯಾಗನ್ ವೆಂಟೋ 4053 ನಂಬರ್ ಕೂಡ ನೋಡ್ಬೋದು, ವಿತ್ HSRP ನಂಬರ್ ಪ್ಲೇಟ್ ಸಮೇತ. ಫಾಸ್ಟೆಸ್ಟ್ ಮೂವ್ಮೆಂಟ್ ಇರ್ತಕ್ಕಂಥ ವೆಹಿಕಲ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 14 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. 14 ಮಾಡಲ್ ಬರೀ 69,000 ಓಡಿದೆ ಅಷ್ಟೇ ಡೀಸೆಲ್ ಅಲ್ಲಿ. ಸಿಂಗಲ್ ಓನರ್ ಸೆಕೆಂಡ್ ಓನರ್? ಸೆಕೆಂಡ್ ಓನರ್ 14 ಮಾಡೆಲ್. 14 ಮಾಡಲು ಲೋನ್ ಆಗುತ್ತೆ ಸರ್? ಮಾಡ್ಕೊಡೋಣ ಸರ್, ಆಗುತ್ತಲ್ಲ? 3 ವರ್ಷ ಲೋನ್ ಮಾಡ್ಕೊಡೋಣ. ಓಕೆ, ನೋಡ್ಬೋದು ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ. ಅದರಲ್ಲೂ ನಿಮಗೆ ಡೀಸೆಲ್ ವೆಹಿಕಲ್ ವೆಂಟೋ ಸಿಗ್ತಾ ಇರ್ತಕ್ಕಂಥದ್ದು. ಕಂಪನಿ ಫಿಟೆಡ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್. ಜಸ್ಟ್ ಓಡಿರ್ತಕ್ಕಂಥದ್ದು ಜಸ್ಟ್ 62,000 ಅಷ್ಟೇ, ತುಂಬಾ ಕಡಿಮೆ ಓಡಿದೆ. ಕುಷನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 4 ಡೋರ್ ಪವರ್ ವಿಂಡೋ ಎಲ್ಲ ಬರ್ತಕ್ಕಂಥ ಜಸ್ಟ್ 62,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೋಕ್ಸ್ ವ್ಯಾಗನ್ ವೆಂಟೋ. ಹೇಳಿ ಸರ್. ಸರ್ ಬರೀ 3,75,000 ಕೊಟ್ಬಿಡೋಣ. 3,75,000 ವಿತ್ ಲೋನ್ ಕೂಡ ಆಗುತ್ತೆ ನಿಮಗೆ. 14 ಮಾಡಲು ವೆಹಿಕಲ್ ಡೀಸೆಲ್. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಇನ್ನೊಂದು ಫಿಯಾಸ್ಟಾ ಇದೆ ನೋಡಿ, 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ 13 ಮಾಡಲು ಸರ್. ಓಕೆ, 13 ಮಾಡಲು ಕೂಡ ನಿಮಗೆ ಲೋನ್ ಕೂಡ ಆಗುತ್ತೆ. 12 ಆದ್ರೂ ಸಿಕ್ಬಿಡುತ್ತೆ, ಆದ್ರೆ 13 ಮಾಡಲು ಸಿಗೋದು ತುಂಬಾ ರೇರು. ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಇದು 70 ಚೇಂಜ್ ಓಡಿದೆ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೆಹಿಕಲ್. ಬರೀ 2,85,000 ಸರ್. 2,85,000 13 ಮಾಡಲು. ಅದರಲ್ಲೂ ಸಿಂಗಲ್ ಓನರ್ ಫಿಯಾಸ್ಟಾ ಸಿಗ್ತಾ ಇದೆ ನಿಮಗೆ. ಫ್ರಂಟ್ ಲೈಟ್ ಎಲ್ಲ ನೋಡ್ಬೋದು, ಲೈಟ್ ಯೂನಿಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ, ಆಲ್ಮೋಸ್ಟ್ 90% ಟೈರ್ ಬರುತ್ತೆ. ಲೆದರ್ ಎಲ್ಲ ಚೆನ್ನಾಗಿದೆ. ಕಂಪನಿ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಪೈನೀರ್ ಇದೆ. ನೋಡ್ಬೋದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಓಡಿರೋದು 51,000 ಕಿಲೋಮೀಟರ್ ಅಷ್ಟೇ. ಬಾಡಿ ಲೈನಪ್ ಎಲ್ಲ ತುಂಬಾನೇ ಚೆನ್ನಾಗಿದೆ. 13 ಮಾಡಲು ಸಿಂಗಲ್ ಓನರು. ಏನು ಹೇಳ್ತೀರಾ ಸರ್ ಪ್ರೈಸು? ಸರ್ ಬರೀ 2,85,000 ಕೊಡೋಣ. ನೋಡಿ, 2,85,000ಕ್ಕೆ 13 ಮಾಡಲು ಸಿಂಗಲ್ ಓನರ್ ಫಿಯಾಸ್ಟಾ ಸಿಗ್ತಾ ಇದೆ. ಲೋನ್ ಕೂಡ ಆಗುತ್ತೆ ಅಲ್ವಾ ಸರ್? ಹೌದು ಸರ್. ಓಕೆ, ನೆಕ್ಸ್ಟ್ ಇದೆ ಯಾವ್ದು ಸರ್? ಸರ್ 15 ಮಾಡೆಲ್ ಸಿಂಗಲ್ ಓನರ್ ಸ್ವಿಫ್ಟ್. ಇದು ಸಿಂಗಲ್ ಓನರ್? ಸಿಂಗಲ್ ಓನರ್ VDI ಡೀಸೆಲ್ ವೆಹಿಕಲ್. ಡೀಸೆಲ್? ಓಕೆ, ಡೀಸೆಲ್ ವೆಹಿಕಲ್ 2015 ಮಾಡಲ್ ಒಂದು ಸ್ವಿಫ್ಟ್ ಸೇಲ್ ಇದೆ ನೋಡಿ. ಆಲ್ಮೋಸ್ಟ್ ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸ್ಕೊಟ್ಟಿದ್ದಾರೆ. ಏರ್ ಬ್ಯಾಗ್ ಮಿಸ್ಸಿಂಗ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಲೆದರ್ ಎಲ್ಲ ಚೆನ್ನಾಗಿದೆ. ಸ್ವಿಫ್ಟ್ ಬ್ಯಾಡ್ಜಿಂಗ್ ಬರ್ತಕ್ಕಂಥ ಲೆದರ್ ಸೀಟ್ ಎಲ್ಲ ಇರ್ತಕ್ಕಂಥದ್ದು. ಅದರಲ್ಲೂ ನಿಮಗೆ ಡೀಸೆಲ್ ವೆಹಿಕಲ್ ಸ್ವಿಫ್ಟ್. ಏನ್ ಹೇಳ್ತೀರಾ ಸರ್ ಪ್ರೈಸು? ಸರ್ 4,75,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ನೋಡಿ, ಅದರಲ್ಲೂ 15 ಮಾಡಲ್ ಡೀಸೆಲ್ ವೆಹಿಕಲ್ 4,75,000 ಆನ್ ಟೇಬಲ್ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಸಿಂಗಲ್ ಓನರ್ ಅಲ್ಲಿ ಓಡಿರ್ತಕ್ಕಂಥ ವೆಹಿಕಲ್ ಅಲ್ವಾ? ಹೌದು ಸರ್. ಓಕೆ, ನೆಕ್ಸ್ಟ್ ಇದೆ ಯಾವ್ದು ಸರ್? i20 ಇದೆ ನೋಡಿ, 17 ಮಾಡಲ್ ಸ್ಪೋರ್ಟ್ಸ್ ವೆಹಿಕಲ್. 17 ಮಾಡಲ್ ಸರ್ ಇದು? ಹೌದು ಸರ್. ಸ್ಪೋರ್ಟ್ಸ್ ವಿತ್ ಮ್ಯಾಗ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಈವನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ನೋಡಬಹುದು, ಕೀ ಎಂಟ್ರಿ ಬರುತ್ತೆ ವಿತ್ ಆಟೋ ಕ್ಲೈಮೇಟ್ ಕಂಟ್ರೋಲ್, AC ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಲೆದರ್ ಎಲ್ಲ ಚೆನ್ನಾಗಿದೆ, ಎಲ್ಲೂ ಕೂಡ ಹರಿದಿಲ್ಲ, ತುಂಬಾ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 78,000 ಓಡಿದೆ. 78,000 ಪೆಟ್ರೋಲ್ ಅಲ್ಲಿ ಓಡಿದೆ. 17 ಮಾಡಲ್ i20. ಏನ್ ಹೇಳ್ತೀರಾ ಸರ್? ಇದು 5,75,000 ಹೇಳ್ತಾ ಇದೀವಿ. ಆನ್ ಟೇಬಲ್ ಇನ್ನೂ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡಿ. ಎಷ್ಟಾಗುತ್ತೆ ಫೈನಲ್ ಒಂದು ಹೇಳ್ಬೋದಾ? ಫೈನಲ್ ಒಂದು 5,60ಕ್ಕೆ ಮಾಡ್ಕೊಟ್ಬಿಡಿ. 5,60,000ಕ್ಕೆ 17 ಮಾಡಲ್ ವೆಹಿಕಲ್ ಸಿಗ್ತಾ ಇದೆ. ಅದರಲ್ಲೂ ಎಲೈಟ್ ಶೇಪ್ i20 ಸಿಗ್ತಾ ಇದೆ ಸ್ಪೋರ್ಟ್ಸ್. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಸ್ವಿಫ್ಟ್ ಇದೆ ನೋಡಿ. ನೋಡಿ, ಈ ಗಾಡಿದು ಮ್ಯಾಗ್ ವೀಲ್ ತುಂಬಾ ಚೆನ್ನಾಗಿದೆ. AD ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ಟೈರ್ ಆಲ್ಮೋಸ್ಟ್ ಒಂದು 50-60% ಟೈರ್ ಇದೆ. ಬಾಡಿ ಲೈನಪ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಪಾರ್ಕೆನ್ಸ್ ಅಲ್ಲಿ ಬಂದಿರತಕ್ಕಂಥ ವೆಹಿಕಲ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಪೆಟ್ರೋಲ್ ವೆಹಿಕಲ್ VXI ಇದು. 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ. 14 ಮಾಡಲು ಲೋನ್ ಕೂಡ ಆಗುತ್ತೆ. ಸ್ವಿಫ್ಟ್ ಆ ಮ್ಯಾಗ್ ವೀಲ್ ಇಂದಾನೆ ಒಂದು ಲುಕ್ಕೇ ಬೇರೆ ಆಗ್ತಾ ಇದೆ. ನೋಡ್ಬೋದು, ಬಾಡಿಯಿಂದ ಆಚೆ ಬಂದಿರತಕ್ಕಂಥ ಲುಕ್ ಇರತಕ್ಕಂಥದ್ದು. ಹಾಗೆ ಇಂಟೀರಿಯರ್ ಬಂತು ಅಂತ ಆದ್ರೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಸೆಮಿ ಕುಷನ್ ಫಿನಿಶ್ ಅಲ್ಲಿ ಸೀಟ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಹಾಗೆ 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿ ಬರುತ್ತೆ. ಈವನ್ ನಿಮಗೆ ಸ್ಪಾಯ್ಲರ್ ಕೂಡ ಇರ್ತಕ್ಕಂಥ ವೆಹಿಕಲ್. ನೋಡಬಹುದು, 14 ಮಾಡಲು ಸೆಕೆಂಡ್ ಓನರ್ ಆಗಿರ್ತಕ್ಕಂಥ. ಸರ್ ಬರೀ 4,00,000 ಲಕ್ಷ ಕೊಟ್ಬಿಡೋಣ. 4,00,000 ಲಕ್ಷಕ್ಕೆ 14 ಮಾಡಲು ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಸ್ವಿಫ್ಟ್ ಸಿಗ್ತಾ ಇದೆ ನಿಮಗೆ ವಿತ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಮ್ಯಾಗ್ ವೀಲ್ ಕಾಸ್ಟ್ ಒಂದು 40-50,000 ಬರ್ಬೋದೇನೋ ಅಲ್ವಾ? ಹಾಗೆ ನೆಕ್ಸ್ಟ್ ಇದೆ ಸರ್? ಸರ್ ಇದೊಂದು ಬಲೆನೋ ಇದೆ, 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. 16 ಮಾಡಲ್ ಸರ್ ಇದು? ಸಿಂಗಲ್ ಓನರ್ ಬಲೆನೋ. ಓಕೆ, ಯಾವ ವೇರಿಯಂಟ್ ಬರುತ್ತೆ ಸರ್? ಸರ್ ಇದು ಡೆಲ್ಟಾ ಬರುತ್ತೆ. ಡೆಲ್ಟಾ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ 4 ಕೂಡ ಇದೆ ಇರ್ತಕ್ಕಂಥದ್ದು. ಇವನ್ ನಿಮಗೆ ಕಂಪನಿ ಫಿಟೆಡ್ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, AC ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಲೆದರ್ ಎಲ್ಲ ಚೆನ್ನಾಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್. ಡೆಲ್ಟಾ ವೇರಿಯಂಟ್ ಬರುತ್ತೆ ನಿಮಗೆ. ಈ ಗಾಡಿ ಏನ್ ಹೇಳ್ತೀರಾ ಸರ್ ಪ್ರೈಸ್? 16 ಮಾಡಲ್ ಸಿಂಗಲ್ ಓನರ್ 5.5 ಹೇಳ್ತಾ ಇದೀವಿ. ಟೇಬಲ್ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. 16 ಮಾಡಲ್ ಸಿಂಗಲ್ ಓನರ್ ಬಲೆನೋ 5.5 ಲಕ್ಷಕ್ಕೆಲ್ಲ ಆಗುತ್ತೆ ನೋಡಿ. ಆನ್ ಟೇಬಲ್ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಸಿಯಾಜ್, ಈ ಸಿಯಾಜ್ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಎಲ್ಲಿ ಮಾರ್ಕೆಟ್ ಅಲ್ಲಿ ಹುಡುಕಿದ್ರು ಸಿಗಲ್ಲ ನಿಮಗೆ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ, ಅದು ಡ್ರೀಮ್ ಕಾರ್ಸ್ ಅಲ್ಲಿ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಸರ್ 14 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ VXI ಪ್ಲಸ್ ಸರ್ ಇದು. ಅದರಲ್ಲೂ VXI ಪ್ಲಸ್ ಬರುತ್ತೆ. ಓಕೆ, VXI ಪ್ಲಸ್ ವೆಹಿಕಲ್ ಅಂಡರ್ 5 lakhs ಬಜೆಟ್ ಅಲ್ಲೆಲ್ಲ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಸರ್ ಬರೀ 4,500 ಲಕ್ಷ ಕೊಟ್ಬಿಡೋಣ. 4,500 ಲಕ್ಷಕ್ಕೆ ಸಿಯಾಜ್ ಸಿಗ್ತಾ ಇದೆ ನೋಡಿ. ಅದರಲ್ಲೂ VXI ಪ್ಲಸ್
ಸಿಯಾ ಸಿಗ್ತಾ ಇದೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಹಾಗೆ ಕ್ಯಾಪ್ ವೀಲ್ ಬರುತ್ತೆ. ಇಂಟೀರಿಯರ್ ಬಂದಂದ್ರೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಅದು ಮೈಟಿವೇಸ್ ಬ್ರ್ಯಾಂಡ್ ಇದೆ. ಹಾಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಲೆದರ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು, ಎಲ್ಲೂ ಕೂಡ ಹರಿದಿಲ್ಲ. ಸಿಂಗಲ್ ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್. ಜಸ್ಟ್ 4.5 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. 14 ಮಾಡಲು ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇದಾವೆ ಸರ್. ಸರ್ ಇನ್ನೊಂದು 2013 ಲೀನಿಯಾ ಇದೆ. ಡೀಸೆಲಾ ಸರ್? ಟಿ-ಜೆಟ್ ಪೆಟ್ರೋಲ್ ಟಿ-ಜೆಟ್ ಗಾಡಿ. ಪೆಟ್ರೋಲ್ ಹೇಳಿ ಸರ್ ಪ್ರೈಸ್. ಸೆಕೆಂಡ್ ಓನರ್ ಬರೀ 2.5 ಲಕ್ಷ ಕೊಟ್ಬಿಡೋಣ. 2.5 ಲಕ್ಷಕ್ಕೆ 13 ಮಾಡಲಾ? 13 ಮಾಡಲು. ಓಕೆ, ಒಳ್ಳೆ ಲೋನ್ ಕೂಡ ಆಗುತ್ತೆ ನಿಮ್ಗೆ ಈ ಗಾಡಿಗೆ ಬೇಕು ಅಂದ್ರೆ ಅಲ್ವಾ? ಅಷ್ಟೇ 50-60 ಸಾವಿರ ತರಲಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡಿ. ಮಿಕ್ಕಿದೆಲ್ಲ ಲೋನ್ ಆಗುತ್ತೆ.